ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಏನು ಅಂತ ಅಂದರೆ ಇವತ್ತು ಸಂಜೆ ಲಾಗ್. ಇವತ್ತು ಟೈಮ್ ಬಂದು ಆಲ್ರೆಡಿ 5:30 ಆಗಿದೆ. ಇವತ್ತು ಯಾವ ವಾರ? ಇವತ್ತು ಶುಕ್ರವಾರ. ಇವತ್ತು ಸಂಜೆ 5:30 ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತ ಅಂದರೆ ಇವತ್ತೇನಾದ್ರು ಯೂಸ್ ಆಗೋ ರೀತಿ, ಅಂದರೆ ನಾನು ಹೇಳೋ ವಿಷಯ ಬೇರೆಯವ್ರಿಗೆ ಯೂಸ್ ಆಗೋ ರೀತಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ನಮ್ಮ ಹಳ್ಳಿ ಕಡೆ ನಾವು ಬೆಳಗ್ಗೆ ಎದ್ದರೆ ತುಂಬ ರೀತಿ ಗಿಡಗಳನ್ನ ನೋಡ್ತಾ ಇರ್ತೀವಿ. ಅದರಲ್ಲಿ ಆಯುರ್ವೇದಿಕ್ ಬೆನಿಫಿಟ್ಸ್ಗಳು ತುಂಬಾ, ಹೆಲ್ತ್ ಬೆನಿಫಿಟ್ಸ್ಗಳು ತುಂಬಾ ಇರ್ತವೆ. ತುಂಬ ಗಿಡಗಳು ನೋಡ್ತೀವಿ. ಕೆಲವು ನಮಗೆ ಗೊತ್ತಿರಲ್ಲ, ಕೆಲವು ಗೊತ್ತಿರುತ್ತೆ. ತುಂಬ ಜನಕ್ಕೆ ಅಂದರೆ ಬೇರೆ ಹೊರಗಡೆ ಇರೋರಿಗೆ, ಅಂದರೆ ನಮ್ಮ ಹಳ್ಳಿ ಅಲ್ದೇ ಸಪ್ರೇಟಾಗಿ ಬೇರೆ ಹೊರಗಡೆ ಇರೋರಿಗೆ ಆ ಗಿಡದ ಬಗ್ಗೆ ಗೊತ್ತಿರುತ್ತೆ. ನಮಗೆ ಅಷ್ಟು ತಿಳುವಳಿಕೆ ಇರಲ್ಲ. ಹಾಗಾಗಿ ನನಗೆ ಗೊತ್ತಿರೋ ಒಂದು ಗಿಡದ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾವು ತುಂಬಾ ಗಿಡಗಳು ನೋಡ್ತಾ ಇರ್ತೀವಿ. ಇದು ನಮ್ಮ ಮನೆ ಹತ್ರನೇ ಇದೆ. ಇಷ್ಟು ದಿನ ಅದೇ ನೋಡ್ತಾ ಇದ್ದೆ, ಸ್ವಲ್ಪ ಚಿಕ್ಕದಾಗಿತ್ತು, ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ. ಇವತ್ತು ಸ್ವಲ್ಪ ಚೆನ್ನಾಗಿ ಹರಡ್ಕೊಂಡಿದೆ ಅದು ಗಿಡ. ಹಾಗಾಗಿ ಇವತ್ತು ನಾನು ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆಯೇ ನೋಡಿ, ನಮ್ಮದು ಸೀಬೆ ಗಿಡದಲ್ಲಿ ನೋಡಿ ಸೀಬೆಕಾಯಿ ಎಷ್ಟಿಷ್ಟು ದಪ್ಪ ಇದೆ. ಆಲ್ರೆಡಿ ಒಂದು 4-5 ಏನೋ ಹಣ್ಣು ಕಿತ್ತಿದ್ದೀವಿ. ಇವಾಗ ಒಂದು 10 ಇರ್ಬೋದು. ಇನ್ನೂ ಸ್ವಲ್ಪ ಅವು ದಪ್ಪ ಆಗಬೇಕು, ಅದಕ್ಕೋಸ್ಕರ ಬಿಟ್ಟಿದ್ದೀವಿ. ತುಂಬಾ ಹಣ್ಣಿನ ಗಿಡ ಹಾಕಿದ್ದೀವಿ. ಆದರೆ ಫ್ರೂಟ್ಸ್ ಬಿಡ್ತಾ ಇರೋದು ಸೀಬೆ ಹಣ್ಣಿನ ಗಿಡ ಮಾತ್ರ. ಮತ್ತು ನಿಂಬೆ ಸಸಿ, ಅದು ಸಹ ಕಾಯಿಗಳು ಬಿಡ್ತಾ ಇದೆ. ಅದು ಆಲ್ರೆಡಿ ತುಂಬ ದಿನದಿಂದ, ಅಲ್ಲೇ 1 ವರ್ಷದಿಂದ ಅದು ಗಿಡ ಬಿಡ್ತಾ ಇದೆ. ಕಾಯಿ ಬಿಡ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ಮನೆ ಹತ್ರನೇ ಇಲ್ಲೂ ತುಂಬಾ ಇತ್ತು. ಅದು ಗಿಡ ಬೆಳಗ್ಗೆ ಯಜಮಾನ್ರು ಫುಲ್ಲು ಸೆಡ್ರಾಗಿದೆ, ಗುದ್ರಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಲ್ಲಿ ತೆಂಗಿ ಸಸಿ ಹತ್ರ ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಇನ್ನೂ ಇದೆ, ತುಂಬಾ ಇದೆ. ತೋರಿಸ್ತೀನಿ ನಾನು ನಿಮಗೆ. ಅದು ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ನೋಡಿ, ಇದೇನೇ ಗಿಡ ನೋಡಿ, ಎಷ್ಟು ಗಿಡ ಹರಡ್ಕೊಂಡಿದೆ ಅಂದರೆ ಮನೆಯಿಂದೆಲ್ಲ ಫುಲ್ಲು. ನೋಡಿ ಇಲ್ಲೆಲ್ಲ ಹೇಗೆ ಹರಡ್ಕೊಂಡಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಾ? ಇದೇ ಗಿಡ ನೋಡಿ. ಈ ಗಿಡ ಟಚ್ ಮಾಡಿದರೆ ಮುದ್ರಕೊಳ್ಳುತ್ತೆ. ಇದು ನಾಚಿಕೆ ಗಿಡ ಅಂತಲೂ ಕರಿತೀವಿ, ಮತ್ತು ಮುಟ್ಟಿರೆ ಮುನಿಸೊಪ್ಪು ಅಂತಲೂ ಕರಿತೀವಿ. ನೋಡಿ, ಗಿಡ ಇದು ಮುಟ್ಟಿದ ತಕ್ಷಣವೇ ಮುದ್ರಕೊಳ್ಳುತ್ತೆ. ಮತ್ತು ನೆಕ್ಸ್ಟು ಅಲ್ಲೆಲ್ಲ ತುಂಬಾ ಇತ್ತು. ಯಜಮಾನ್ರು ಬೆಳಗ್ಗೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಮತ್ತು ಇಲ್ಲೂ ಸ್ವಲ್ಪ ಇದೆ, ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇಲ್ಲೆಲ್ಲ ಹರಡ್ಕೊಂಡಿದೆ. ನೋಡಿ, ನೋಡ್ತಾ ಇದ್ದೀರಲ್ಲ, ಫುಲ್ಲು ಅಲ್ಲೆಲ್ಲ ಹರಡ್ಕೊಂಡಿದೆ ಫ್ರೆಂಡ್ಸ್ ಗಿಡ ನೋಡಿದ್ರಲ್ಲ. ಅದ್ರದ್ದು ಅಂದರೆ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ಆಯುರ್ವೇದಿಕ್ಕಲ್ಲಿ ಹೇಳಬೇಕು ಅಂತ ಅಂದರೆ ಅದಕ್ಕೋಸ್ಕರ ನಾನು ಇವಾಗ ಅದ್ರ ಬಗ್ಗೆ ಸ್ವಲ್ಪ ನಾನು ಏನಂದರೆ ಫ್ರೆಂಡ್ಸ್, ಸೋನೆನೂ ಸ್ಟಾರ್ಟ್ ಆಯಿತು. ನೋಡಿ, ನಮ್ಮೂರಲ್ಲಿ ಬೆಳಗ್ಗೆಯಿಂದ ಸೋನೆ ಬರ್ತಾನೆ ಐತೆ. ಫುಲ್ಲು ಜೋರಾಗೂ ಬರೋದಿಲ್ಲ, ಸೋನೆ ಥರ ಹಿಂಗೆ ಉದ್ರಕೊಂಡು ಬರುತ್ತೆ. ಸರಿ ಆಯಿತು, ನಾವು ಅದು ಬಿಟ್ಟಾಕೋಣ. ನೆಕ್ಸ್ಟು ನಾವು ಅದ್ರ ಬಗ್ಗೆ ಮಾತಾಡೋಣ. ಈಗ ನಾನು ಗಿಡ ತೋರಿಸಿದ್ನಲ್ಲ ಅದ್ರ ಬಗ್ಗೆ. ಫ್ರೆಂಡ್ಸ್, ಅದರಲ್ಲಿ ತುಂಬಾ ಆಯುರ್ವೇದಿಕ್ಕು ಗುಣ ಇದೆ. ಈ ಪಿಸ್ತಲ ಅಂತ ಅಂತಾರಲ್ಲ, ಪೈಲ್ಸ್ ಅಂತ ಅಂತಾರಲ್ಲ, ಅವರಿಗೆ ಇದು ರಾಮಬಾಣ ಅಂತ. ಇದು ಪೈಲ್ಸ್ ಆದರೂ ಇದನ್ನು ಗುಳಿಗೆಗಳು ಮಾಡಿ, ಅಂದರೆ ಅದು ಎಲೆ ಇರುತ್ತಲ್ಲ, ಅದನ್ನು ಎಲೆನ ಫುಲ್ಲು ಇದು ಮಾಡಿಬಿಟ್ಟು, ಅಂದರೆ ಜಜ್ಜಿ ಅದನ್ನು ಗುಳಿಗೆ ಮಾಡ್ಕೊಂಡ್ಬಿಟ್ಟು ಡೈಲಿ ಒಂದೊಂದು ಗುಳಿಗೆನ ಅದು ಖಾಲಿ ಹೊಟ್ಟೆಗೆ ತೊಗೋಬೇಕಂತೆ. ಅದು ಗಿಡ ಎಲ್ಲ ಒಂಥರ, ಅಂದರೆ ನಾವು ಕಲ್ಲಲ್ಲಿ ಈಗ ಜಜ್ಜಿದಾಗ ಅದು ಗಿಡ ಒಂಥರ ನೈಸಾಗಿ ಒಂಥರ ಇದಾಗುತ್ತೆ, ಗುಳಿಗೆ ಥರ ಆಗುತ್ತೆ. ಅದನ್ನು ಗುಳಿಗೆ ಥರ ಮಾಡಿಕೊಂಡು ಅದನ್ನು ಬೆಳಗ್ಗೆ ಹೊತ್ತು, ಅಂದರೆ ಖಾಲಿ ಹೊಟ್ಟೆಗೆ ಒಂದೊಂದು ಗುಳಿಗೆನ ಅದನ್ನು ಬೆಳಗ್ಗೆ ಹೊತ್ತು ತೊಗೊಂಡ್ರೆ ಅದು ಪೈಲ್ಸ್ ಅನ್ನೋದು ಕಂಟ್ರೋಲ್ ಆಗುತ್ತಂತೆ. ನೆಕ್ಸ್ಟು ಅದೊಂದು ಬೆನಿಫಿಟ್ಸ್ ಹೇಳಿದೆ. ನೆಕ್ಸ್ಟು ಮತ್ತು ಇನ್ನೊಂದೇನು ಅಂತ ಅಂದರೆ, ಫುಲ್ಲು ಬಾಡಿ ಹೀಟ್ ಆಗಿರುತ್ತೆ. ಈಗ ಲೇಡೀಸ್ಗಾರ ಆಗ್ಬೋದು ಅಥವಾ ಜೆಂಟ್ಸಿಗಾರ ಆಗ್ಬೋದು, ಎಕ್ಸ್ಪೆಷಲಿ ಲೇಡೀಸ್ಗಳಿಗೆ ಬಾಡಿ ಫುಲ್ಲು ಹೀಟಾಗಿರುತ್ತೆ. ಅಂಥವ್ರಿಗೆ ಇದು ಫುಲ್ಲು ರಾಮಬಾಣ ಇದ್ದಂಗೆ ಕೆಲಸ ಮಾಡುತ್ತೆ. ಏನು ಅಂತ ಅಂದರೆ, ಸೇಮು ಇದು ನಾನು ಹೇಳಿದ್ನಲ್ಲ, ಪೈಲ್ಸ್ ಆದವ್ರಿಗೆ ಅದು ಗುಳಿಗೆ ಮಾಡ್ಕೊಂಡು ತೊಗೋಬೇಕು ಅಂತ ಅಂದ್ಬಿಟ್ಟು, ಬಾಡಿ ಹೀಟ್ ಆದವ್ರಿಗೂ ಅಷ್ಟೇ ಅದನ್ನು ಗುಳಿಗೆ ಥರ ಮಾಡಿಕೊಂಡು, ಆ ಎಲೆದು ಗುಳಿಗೆ ಥರ ಮಾಡಿಕೊಂಡು ಅದನ್ನು ತೊಗೊಂಡ್ರೆ ಬಾಡಿ ಫುಲ್ಲು ಹೀಟು ಕಮ್ಮಿ ಆಗುತ್ತಂತೆ.
ತುಂಬಾ ಬೆನಿಫಿಟ್ಸ್ ಇದೆ. ನಮ್ಮ ಸುತ್ತಮುತ್ತನೇ ಗಿಡಗಳಲ್ಲಿ ತುಂಬಾ ಆಯುರ್ವೇದಿಕ್ ಗುಣಗಳಿರ್ತವೆ, ನಮಗೆ ಗೊತ್ತಿರಲ್ಲ. ನಾನು ಈ ಗಿಡ ಮುಂಚೆನೇ ನೋಡಿದ್ದೆ, ಅಂದರೆ ಸ್ವಲ್ಪ ದೊಡ್ಡದಾಗಲಿ ಆಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ನಾನು ಸುಮ್ಮನಾಗಿದ್ದೆ. ಸೋನೆ ಜಾಸ್ತಿ ಆಯಿತು, ಸ್ವಲ್ಪ ದೊಡ್ಡದಾಗಲಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿರಲಿಲ್ಲ ಫ್ರೆಂಡ್ಸ್. ಮನೆ ಹಿಂದೆ ನೋಡಿ, ನಮ್ಮ ಮನೆ ಇತ್ತ ಫಸ್ಟೇ ಹೇಳ್ತಾರಲ್ಲ, ಅದೇನೋ ಗಾದೆ ಮಾತಿದೆ, ಅದೇನೋ ಹಿತ್ತಲ ಗಿಡ ಮದ್ದು ಅಂತ ಏನೋ ಒಂದು ಗಾದೆ ಹೇಳ್ತಾರೆ. ಅದು ನಂಗೆ ಗಾದೆನೂ ಹೇಳೋಕ್ಕೆ ಬರ್ತಾಯಿಲ್ಲ. ನಮ್ಮ ಮನೆ ಹಿಂದೆ ಸುತ್ತಮುತ್ತನೇ ತುಂಬಾ ಗಿಡಗಳಿರ್ತವೆ. ಅದರಲ್ಲೇ ನಾವು ಹೊರ್ಗಡೆ ಹೋಗಿ ಔಷಧಿ ತೊಗೊಳೋದ್ಕಿಂತ ಅದರಲ್ಲೇ ತುಂಬಾ ಮದ್ದುಗಳಿರ್ತವೆ. ನಮ್ಮ ಹಳ್ಳಿ ಕಡೆ ಇರೋ ಗಿಡಗಳಲ್ಲಿ, ಅಂದರೆ ಅದ್ರ ಬಗ್ಗೆ ಗೊತ್ತಿರಬೇಕು ಅಷ್ಟೇ. ಆ ಗಿಡದ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು ಅಷ್ಟೇ. ತುಂಬಾ ಉಪಯೋಗ ಇರ್ತವೆ ನಮ್ಮ ಹಳ್ಳಿ ಕಡೆ ಇರೋ ಗಿಡಗಳು, ಆಯುರ್ವೇದಿಕ್ ಗಿಡಗಳಲ್ಲಿ. ಇಲ್ಲಿ ತುಂಬಾ ಇತ್ತು ಆ ಪ್ಲೇಸಲ್ಲಿ ನೋಡಿ. ಬೆಳಗ್ಗೆ ಯಜಮಾನ್ರು ಎಲ್ಲ ಫುಲ್ಲು ಕ್ಲೀನ್ ಮಾಡಾಕಿದ್ದಾರೆ, ಏಕೆಂದರೆ ಫುಲ್ಲು ಸೆಡ್ರಾಗ್ಬಿಟ್ಟಿತ್ತು, ಗುದ್ರಾಗ್ಬಿಟ್ಟಿತ್ತು. ಆಮೇಲೆ ಅದ್ರ ಗಿಡದಲ್ಲಿ ಮುಳ್ಳುಗಳಿರ್ತವೆ, ಕಾಲಿಡೋದಕ್ಕಾಗಲ್ಲ, ಮನೆಯಿಂದ ಬರೋದಕ್ಕಾಗಲ್ಲ. ಅದಕ್ಕೆ ಅಲ್ಲಿ ಕ್ಲೀನ್ ಮಾಡಿದ್ದಾರೆ. ನೆಕ್ಸ್ಟು ಇಲ್ಲಿ ಬೇಲಿ ಒಳಗೆ ಇಲ್ಲಿ ನಾವು ತಿರುಗಾಡೋದಿಲ್ಲ, ಹಾಗಾಗಿ ಈ ಪ್ಲೇಸಲ್ಲಿ ಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ವಿಡಿಯೋ ಮಾಡೋಣ, ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಅಂದ್ಬಿಟ್ಟು ಬಂದೆ. ನಿಜವಾಗ್ಲೂ ತುಂಬಾ ಆಯುರ್ವೇದಿಕ್ ಗುಣಗಳಿರೋ ಗಿಡಗಳು ತುಂಬಾ ಇರ್ತವೆ, ನಮ್ಮ ಸುತ್ತಮುತ್ತನೇ ಇರ್ತವೆ. ಆದರೆ ಗೊತ್ತಿರಲ್ಲ ಅಷ್ಟೇ. ನಾವು ಹುಡುಕ್ಬೇಕು ಅದ್ರ ಬಗ್ಗೆ. ಯಾರು ಹೇಳಿದರೆ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಯಾಕೆಂದರೆ ಆ ಗಿಡಗಳು ನಮಗೆ ಕಂಡಾಗ ಎಲ್ಲಾದ್ರೂ ಯಾರಿಗಾರು ನಮಗೋ ಅಥವಾ ಯಾರಿಗಾರು ಪ್ರಾಬ್ಲಮ್ಸ್ ಇದ್ದಾಗ ನಾವು ಈ ಥರ ಗಿಡ ಇದ್ದಲ್ಲಿ ಈ ಥರ ಆಯುರ್ವೇದಿಕ್ ಔಷಧಿ ಗುಣ ಇದೆ ಗಿಡದ ಬಗ್ಗೆ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು ಅವರಿಗೆ. ಹಾಗಾಗಿ ನಾನು ಈ ಗಿಡದ ಬಗ್ಗೆ ಹೇಳಿದ್ದೀನಿ. ತುಂಬ ಜನಕ್ಕೆ ಗೊತ್ತು ಅನಿಸುತ್ತೆ, ಗೊತ್ತಿಲ್ಲದವ್ರಿಗೆ ಈ ವಿಡಿಯೋ ನೋಡಿದರೆ ಹೆಲ್ಪ್ ಆಗುತ್ತೆ. ಮುಟ್ಟಿದರೆ ಮುನಿ ಅಂತ ಅಂತಾರೆ, ಮತ್ತು ನಾಚಿಕೆ ಮುಳ್ಳಿನ ಗಿಡ ಅಂತ ಅಂತಾರೆ. ನಂಗೆ ಅವೆರಡು ಹೆಸರು ಗೊತ್ತು. ಇನ್ನೊಂದೇನು ಬೆನಿಫಿಟ್ಸು ಅಂತ ಅಂದರೆ, ಈ ಗಿಡದಲ್ಲಿ ಹಸುಗಳಿಗೆ ಕೆಚ್ಚಲು ಬಾವು ಅಂತ ಆಗಿರುತ್ತೆ. ಅದಕ್ಕೆ ಈ ಗಿಡ ರಾಮಬಾಣ ಇದ್ದಂಗೆ. ಏನು ಅಂತ ಅಂದರೆ ಹೇಳ್ತೀನಿ. ಹಸುಗಳಿಗೆ ಕೆಚ್ಚಲು ಬಾವು ಅಂತ ಆಗಿರುತ್ತೆ. ಈ ಮುಟ್ಟಿರ ಮುನಿ ಸೊಪ್ಪು ಇರುತ್ತಲ್ಲ, ಆ ಗಿಡನ ಹರಿದ್ಬಿಟ್ಟು ಅದು ಎಲ್ಲಿ ಬಾವಾಗಿರುತ್ತೆ ಆ ಜಾಗಕ್ಕೆ ಅದನ್ನು ಹಚ್ಚಿದರೆ ಕೆಚ್ಚಲು ಬಾವು ನಿವಾರಣೆ ಆಗುತ್ತೆ. ನಮ್ಮ ಹಳ್ಳಿ ಕಡೆ ಇದನ್ನು ತುಂಬ ಜನ ಮಾಡ್ತಾರೆ. ನಮ್ಮ ಹಳ್ಳಿ ಕಡೆ ಕೆಚ್ಚಲು ಬಾವು ಆಯಿತು ಅಂದರೆ ಹಸುಗಳಿಗೆ ಇದೇ ಮುಟ್ಟಿರ ಮುನಿ ಸೊಪ್ಪು ಇರುತ್ತಲ್ಲ, ಆ ಗಿಡನ ಹರಿದ್ಬಿಟ್ಟು ಅದನ್ನ ಬಾವಾಗಿದ್ದ ಜಾಗದಲ್ಲಿ ಹಾಕ್ತಾರೆ. ತುಂಬಾ ಬೆನಿಫಿಟ್ಸ್ ಇದೆ. ಹೇಳಬೇಕು ಅಂತ ಅಂದರೆ ನಾನೊಂದು 3-4 ಬೆನಿಫಿಟ್ಸ್ ಹೇಳಿದ್ದೀನಿ ಇದರಲ್ಲಿ, ಏನೇನು ಉಪಯೋಗ ಅಂತ ಅಂದ್ಬಿಟ್ಟು. ಗೊತ್ತಿದ್ದವ್ರಿಗೆ ಈ ವಿಡಿಯೋ ಅಕಸ್ಮಾತ್ ನಾನು ವಿಡಿಯೋ ನೋಡಿದವ್ರಿಗೆ ಗೊತ್ತಿದ್ದರೆ ತಿಳಿಸಿ, ಗೊತ್ತಿದೆ ಅಂತ ಅಂದ್ಬಿಟ್ಟು. ಗೊತ್ತಿಲ್ಲದರು ವಿಡಿಯೋ ನೋಡಿದರೆ ಅವ್ರಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದರೆ ಮಳೆ ಬರ್ತಾಯಿದೆ, ಸೋನೆ ಬರ್ತಾಯಿದೆ. ಮಳೆಲೇ ಹೋಗಿ ವಿಡಿಯೋ ಮಾಡ್ಕೊಂಬಿಟ್ಟು ಬಂದೆ ಮಾಡೋಣ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಶೇರ್ ಮಾಡೋದ್ರಿಂದ ಈ ಗಿಡದ ಬಗ್ಗೆ ಯಾರಿಗೆ ಗೊತ್ತಿರಲ್ಲ ಅವರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.